ಮತ್ತೊಂದು ಕಡೆ ಧರ್ಮಸ್ಥಳ ಮಂಜುನಾಥನಿಗೆ ಇಡೀ ಆ, ದೇಶದಾದ್ಯಂತ ಭಕ್ತರಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಮಾತಾಡ್ತೀರಿ ಅನ್ನೋ ಕಾರಣಕ್ಕೆ ಇದು ಬೇರೆ ಬೇರೆ ತರದ ಪ್ರಾದೇಶಿಕತೆಗೆ ಹೋಗ್ತಾ ಇದೆ. ಮಂಡ್ಯ, ಮೈಸೂರು ಅಂತ ಅಂದ್ಬಿಟ್ಟು ಆ ಒಂದು ಮಧ್ಯದಲ್ಲಿ ಅದು ಭಾವನೆಯನ್ನು ಒಡೆಯುವಂತ ಕಾರ್ಯನೂ ಈ ಸಂದರ್ಭದಲ್ಲಿ ನಡೀತಾ ಇದೆ. ಇದನ್ನ ಹೇಗೆ ನೋಡ್ತೀರಾ ನೀವು? ಯಾಕಂದ್ರೆ ಅಲ್ಲಿ ಕರಾವಳಿ ಜನ ಮಾತ್ರ ನಮ್ಮ ದೇವರು ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ನೆನೆ ಈಗ ಪೋಸ್ಟ್ ಹಾಕಿರುವಂತ ಶಾರದಾ ಭಟ್ ಅವರ ಪೋಸ್ಟ್ ಅಲ್ಲೂ ಕೂಡ ಅದೇ ಹೇಳ್ತಾ ಇದೆ. ಮಂಡ್ಯ ಜನದ ಮೇಲೆ ನಮ್ಗೆ ಇದಿಲ್ಲ ಅನ್ನೋ ತರ ಈಗ ಕ್ಷಮೆ ಕೇಳೋ ಒಂದು ಪೋಸ್ಟ್ ಹಾಕಿದ್ದಾರೆ. ಸರ್ ಮಂಡ್ಯ ಜನ ವಿಷಯಕ್ಕೆ ಬೇಡ, ತಪ್ಪಾಗುತ್ತೆ, ಬೇಡ. ಅದನ್ನ ಯಾರೇ ಮಾಡ್ತಿರ್ಲಿ, ಈ ಕುತಂತ್ರಿ ಕೆಲಸಗಳು ಬೇಡ. ನಾವೆಲ್ಲ ಕನ್ನಡಿಗರು. ಆಮೇಲೆ ಕರಾವಳಿ ಸೈಡ್ ಹೋದ್ರೆ ನನಗೆಷ್ಟು ಪ್ರೀತಿ ಕೊಡ್ತಾರೆ, ನನಗೆಷ್ಟು ಗೌರವ ಕೊಡ್ತಾರೆ ನನಗೆ ಪರ್ಸನಲಿ ಗೊತ್ತು. ನಾನು ಅಲ್ಲಿ 2-3 ಫಂಕ್ಷನ್ಗೆ ಹೋಗಿದ್ದೀನಿ. ಆಮೇಲೆ ಅಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಪರಿಚಯ ಇದ್ದಾರೆ. ಅವ್ರು ನನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಹೆಂಗ್ ಮಾತಾಡ್ತಾರೆ ನನಗೆ ಗೊತ್ತು. ನಾವೆಲ್ಲ ಅಣ್ಣ ತಮ್ಮಂದ್ರು ಇದ್ದಂಗಿದೀವಿ, ರೈಟ್? ಇದು ಕರಾವಳಿ ಮಂಡ್ಯ ಅನ್ನೋದಕ್ಕಿಂತ ನಾವು ಕರ್ನಾಟಕದವರು, ಕನ್ನಡಿಗರು, ರೈಟ್? ಇದನ್ನ ಸ್ವಲ್ಪ ಈ ಹುಳಗಳು ಅಂತೀವಲ್ಲ ಸರ್, ಅದನ್ನ ನಾವು ಪ್ರಯತ್ನ ಪಡ್ತಾ ಇದೆ, ಬೇಡ. ಯಾಕಂದ್ರೆ ನಾವು ಎಲ್ಲೂ ಬಂದು ನಾವು ಮಂಡ್ಯನ ಎಳ್ದಿಲ್ಲ, ಇಲ್ಲ ಕರಾವಳಿನ ಎಳ್ದಿಲ್ಲ. ಮತ್ತೊಂದು ಮಂಜುನಾಥ ಎಲ್ಲರಿಗೂ ಸೇರ್ಬೇಕು. ಆಮೇಲೆ ಮಂಜುನಾಥ ಬಂದು ನಾವು ಶಿವನ್ ಭಕ್ತರೆ, ಆಯ್ತಾ? ಇವ್ರು ಒಬ್ಬರಿಗೆ ಸೀಮಿತ ಅಲ್ಲ. ಅವ್ರು ಯಾರೋ ಕಮೆಂಟ್ ಹಾಕಿದಾರಲ್ಲ, ಅವ್ರ ಒಬ್ಬರಿಗೆ ಸೀಮಿತ ಅಲ್ಲ ಮಂಜುನಾಥ ಸ್ವಾಮಿ. ನಮಗೂ ದೇವ್ರ ಇಷ್ಟ, ಆ ದೇವ್ರ ಇಷ್ಟ ನಮಗೆ, ನಮ್ಮ ಕ್ಷೇತ್ರನೂ ಅದು, ರೈಟ್?